ಕುಮಟಾ ತಾಲೂಕಿನಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯಲ್ಲಿ ಹಾನಿಯಾದ ಪ್ರದೇಶಗಳಿಗೆ ಎಷ್ಟು ಹಣ ಸರ್ಕಾರ ಬಿಡುಗಡೆ ಮಾಡಿರುತ್ತದೆ? ಕಾಂಗ್ರೆಸ್ ಸರ್ಕಾರದ ಯಾವ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಮಳೆ ಹಾನಿ ಮತ್ತು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿಲ್ಲ. ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬಗ್ಗೆ ಜಿಲ್ಲಾವಾರು ಸಮರ್ಪಕ ಅಂಕಿಅಂಶವನ್ನು ಸಂಗ್ರಹಿಸಲು ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರೈತರ ನಾಯಕ, ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರೈತ ಬಜೆಟ್ ಮಂಡಿಸಿದ ಯಡಿಯೂರಪ್ಪ ಅವರ 2018ರ ಸರ್ಕಾರ ಮಳೆ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ತಕ್ಷಣಕ್ಕೆ ರಾಜ್ಯ ಸರ್ಕಾರದ ವಿಪತ್ತು ನಿಧಿಯಿಂದ ಕೃಷಿ ಭೂಮಿ ಬೆಳೆ ಹಾನಿಗೆ 16,800 ರೂಪಾಯಿ, ನೀರಾವರಿ ಬೆಳೆ ಹಾನಿಗೆ 28,000 ರೂಪಾಯಿ, ಕಾಫಿ ಬೆಳೆ ಹಾನಿಗೆ 28,000 ರೂಪಾಯಿ ಮತ್ತು ತೋಟಗಾರಿಕಾ ಬೆಳೆ ಹಾನಿಗೆ 23,500 ರೂಪಾಯಿ ಮಂಜೂರು ಮಾಡಿದ್ದರು. ಮಳೆ ಹಾನಿಯಿಂದ ಮನೆ ಗೋಡೆ ಕುಸಿತವಾದರೆ 1 ಲಕ್ಷ ರೂಪಾಯಿ ಮತ್ತು ಪೂರ್ಣ ಪ್ರಮಾಣದ ಮನೆ ಹಾನಿಯಾದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದರು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಯಾ ಪೈಸೆ ಹಣ ಬಿಡುಗಡೆ ಮಾಡದೆ ರೈತ ವಿರೋಧಿ ಸರ್ಕಾರ ಎಂಬ ಹಣೆಪಟ್ಟಿಯನ್ನು ಪಡೆದುಕೊಂಡಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಎಂಜಿ ಭಟ್, ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಗಜಾನನ್ ಗುನಗ, ಹೇಮಂತ್ ಗಾಂವ್ಕರ್, ತಾಲೂಕಾ ಅಧ್ಯಕ್ಷ ಜಿಯಾ ಹೆಗಡೆ ಉಪಸ್ಥಿತರಿದ್ದರು. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೆ. ಜಿಲ್ಲಾಧಿಕಾರಿಗಳು ಹೇಳಿದ್ರು ಮಿಟಿಗೇಷನ್ ಮೂಲಕ ನಾವು ನಿಮಗೆ ಪರಿಹಾರವನ್ನು ಕೊಡಿಸ್ತೇವೆ ಅನ್ನೋದನ್ನ. ವಿಶೇಷವಾಗಿ ಸಾಣೆಕಟ್ಟ ಶಾಲೆ ಹತ್ತಿರ ಭಾಳ ದೊಡ್ಡ ಬಂಡೆ ಕಲ್ಲು ಶಾಲೆ ಒಂದು 5 ಫೂಟ್ ಮುಂದೆ ಬಂದರೆ ಶಾಲೆ ರೂಮು ಕಂಪ್ಲೀಟ್ ನೆಲಸಮ ಆಗ್ತಾ ಇತ್ತು ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿತ್ತು. ಸ್ವತಃ ನಾನೇ ಹೋಗಿ ನೋಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದೆ. ಅವರು ಅದನ್ನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಕಳಿಸಿದ್ರು. ಅದರ ನಂತರ ನಾನು ನಮ್ಮ ಕಂದಾಯ ಸಚಿವರಿಗೂ ಭೇಟಿಯಾದೆ. ಇಲ್ಲಿ ತನಕ ಕಳೆದ ವರ್ಷ, ಈ ವರ್ಷದಲ್ಲ, ಮಳೆ ಹಾನಿಯಾಗಿದ್ದು ಕಳೆದ ವರ್ಷ ಬ್ಲಡ್ ಡೇ ಅಂತ ಹೇಳ್ತಾ ಇದ್ರು. ಬ್ಲಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ. ಆದರೆ ಈಗ ಏನು ಸಿದ್ದರಾಮಯ್ಯನವರ 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಳೆ ಹಾನಿ ಇರ್ಬೋದು, ಬೆಳೆ ಹಾನಿ ಇರ್ಬೋದು, ಯಾವ ಹಾನಿಗೂ ಯಾವುದೇ ರೀತಿಯಲ್ಲಿ ಪರಿಹಾರ ಇಲ್ಲಿದ್ದಂತ ಕೊಟ್ಟಿಲ್ಲ ಅನ್ನೋದನ್ನು ಬಹುಶಃ ಅವರ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೇನು ನಾನು ಮಂತ್ರಿಗಳಿಗೆ ಭೇಟಿಯಾಗಿದ್ದೆ. 1 ಕೋಟಿ ಹಣ ಕೇಳಿದ್ರು ಅವರ ಹತ್ರ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಹತ್ರ ಹೋಗಿದ್ದೆ. ವಿಶೇಷವಾಗಿ ಯಾಣ ಮತ್ತು ಗೋಕರ್ಣಕ್ಕೆ ಸ್ವಲ್ಪ ಹಣ ಬಿಡುಗಡೆ ಮಾಡಿ 2 ವರ್ಷ ಆಯಿತು ಪ್ರವಾಸೋದ್ಯಮ ಸಚಿವರಾಗಿ ನನ್ನ ಜಿಲ್ಲೆಗೆ ಯಾರೂ ಇಟ್ಟಿಲ್ಲ ಮತ್ತು ಯಾವುದೇ ರೀತಿಯ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಹೇಳಿದಾಗ ನಾನು ಕೇವಲ 1 ಕೋಟಿ ಬರ್ಕೊಂಡು ಹೋಗಿದ್ದೆ. ಅವರಲ್ಲಿ 40 ಲಕ್ಷ ಬರೀತಾರೆ ಇದ್ರು. ದಯವಿಟ್ಟು ನೀವು ಬರೋದು ಬೇಡ, ಒಂದು ಸಾರಿ ಕೊಡ್ತಾ ಇರ್ತೀನಿ ಅಂದರೆ ಇಲ್ಲ, ಒಂದು ಸಾರಿ ಕೊಡ್ತಾರೆ. ಈಗ 50 ಲಕ್ಷ ರೂಪಾಯಿ ಗೌರವ ಬರ್ತದೆ. ಮೂಲಭೂತ ಸೌಕರ್ಯಕ್ಕೆ 50 ಲಕ್ಷ ರೂಪಾಯಿಯನ್ನು ಮಾನ್ಯ ಪ್ರವಾಸೋದ್ಯಮ ಸಚಿವರು 2 ವರ್ಷ ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ. ಯಾಣ ಮತ್ತು ಗೋಕರ್ಣ ಬೆಳೆ ಹಾನಿ ಆಳದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅತಿವೃಷ್ಟಿ ವಿಶೇಷವಾಗಿ ನನ್ನ ತಾಲೂಕಿನಲ್ಲಿ ನಮ್ಮ ವಿಚಾರದಲ್ಲಿ ಏನಿರ್ತಂದರೆ ಬೆಳೆ ಹಾನಿ ಅಂತ ಹೇಳಿದ್ರೆ ಭತ್ತ ಇಂಥದಕ್ಕಷ್ಟೇ ನಮ್ಮ ತಾಲೂಕು ಇರ್ತದೆ. ಆದರೆ ಅಡಿಕೆ, ತೆಂಗು ಇದು ಬೆಳೆ ಹಾನಿ ಬರ್ತದೆ. ಆಳದೊಡ್ಡ ಪ್ರಮಾಣದಲ್ಲಿ ಅಡಿಕೆಗೆ ಕೊಳೆ ರೋಗ ಬಂದಿತ್ತು. ಆಳದೊಡ್ಡ ಪ್ರಮಾಣದಲ್ಲಿದೆ. ಆ ರೈತರು ಇವತ್ತು ಸರ್ಕಾರ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ. ಯಾವುದಕ್ಕೂ ಪರಿಹಾರ ಕೊಡೋದ್ರಿಂದ ಅವರು ಬಿಡುಗಡೆ ಮಾಡಿಲ್ಲ ಅನ್ನೋದಕ್ಕೆ ಅದನ್ನು ಅವರಿಗೆ ನೆನಪು ಮಾಡಿಕೊಳ್ಳೋದ್ರಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆಮೇಲೆ ಹಿಂದೆ ನಮ್ಮ BJP ಸರ್ಕಾರ ಇದ್ದಂಥ ಏನು ಯಡಿಯೂರಪ್ಪ ಅವರು ಫಸ್ಟ್ ಟೈಮ್
ಇತಿಹಾಸದಲ್ಲಿ ಪ್ರಾರಂಭ ಮಾಡಿದ್ದು ಸಾಮಾನ್ಯ ಯಡಿಯೂರಪ್ಪ. ಆ ಸಂದರ್ಭದಲ್ಲಿ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಡಿಯೂರಪ್ಪನವರು ಬೆಳೆ ಹಾನಿಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.